ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿದೇಗೌಡರ ಒತ್ತಾಯ. ಯಾರು ಜಿಡಿದೇಗೌಡರದು. ಜಿಟಿದೇವೇಗೌಡ ಏನು ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ದೀರಿ, ನೈತಿಕ ಹೊಣೆನ ಹೊತ್ತು ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಬ್ಯಾಂಕ್ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಕಲ್ಲ, ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ. ಯಾವ್ಯಾವುದು ಸಂಬಂಧಪಟ್ಟಿರುತ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು, ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ. ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ, ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಬರೋದು. ಏನು ಯಾರು ಎಲ್ಲಿಂದ ವರ್ಗಾವಣೆ ಆಗಿದೆ? ಪ್ರತಿ ಸಾರಿನೂ ಕೂಡ ನನ್ನ ಹತ್ರಕ್ಕೆ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ, ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ಹೆಂಗೆ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ? ಇನ್ಯಾರು ಹೇಳಿದ್ರು ನಿಮಗೆ? ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ವರದಿ ಬಂದಿದೆ, ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ. ಎನ್ಕ್ವೈರಿ ನಡಿ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವರದಿ ಬಂದಿದೆ ಅಂದ್ರೆ ಎಲ್ಲಿದೆ? ಕೊಡು ದಾಖಲಾತಿ, ಕೊಡು ಕೊಡಪ್ಪ ದಾಖಲಾತಿ ಕೊಡ. ಕೊಡೋದು ದಾಖಲಾತಿ. ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ? ಇದೇನು ಆದೇಶನ? ಯಾರು ಆದೇಶ ಮಾಡಿರೋರು? SIT ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರಿ. ಇನ್ನೂ ರಿಪೋರ್ಟ್ ಬಂದಿಲ್ಲ. ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ, ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ, ಆಮೇಲೆ ಎಲ್ಲ ಕ್ರಮ ತಗೊಳ್ಳೋದು. ಯಾರು ಜವಾಬ್ದಾರರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು. ಇನ್ನು ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ? ಯಾವುದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡಕ್ಕೆ ಹೇಳಿಲ್ವೋ ನಾವು? ಏನು ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂಥದ್ದು. ಬೇರೆ ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ?